ಹೊಳಲ್ಕೆರೆ ಸಮೀಪದ ರಾಮಗಿರಿ ಕ್ರಾಸ್ ಬಳಿ ಭೀಕರ ಅಪಘಾತ. ಖಾಸಗಿ ಬಸ್ ಎತ್ತಿನ ಗಾಡಿಗೆ ಡಿಕ್ಕಿ, ಓರ್ವ ಸ್ಥಳದಲ್ಲೇ ಸಾವು, 5ಕ್ಕೂ ಹೆಚ್ಚು ಮಂದಿಗೆ ಗಾಯ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ರಾಮಗಿರಿ ಕ್ರಾಸ್ ಬಳಿ ಭಾನುವಾರ ಭೀಕರ ರಸ್ತೆ ಅಪಘಾತ ಸಂಭವಿಸಿ ಓರ್ವರು ಸ್ಥಳದಲ್ಲೇ ಮೃತಪಟ್ಟಿದ್ದು, 5ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ದೇವರ ಹೊಳೆ ಪೂಜೆ ಮುಗಿಸಿ ವಾಪಸ್ಸು ತಮ್ಮ ಗ್ರಾಮಕ್ಕೆ ತೆರಳುತ್ತಿದ್ದ ವೇಳೆ ದೇವರ ಹಿಂದೆ ಎತ್ತಿನ ಗಾಡಿಯಲ್ಲಿ ಸಾಗುತ್ತಿದ್ದಾಗ ಖಾಸಗಿ ಬಸ್ ಹಿಂಬದಿಯಿಂದ ಡಿಕ್ಕಿ ಹೊಡೆದ ಪರಿಣಾಮ ಈ ದುರಂತ ಸಂಭವಿಸಿದೆ ಎಂದು ತಿಳಿದುಬಂದಿದೆ. ಅಪಘಾತದಲ್ಲಿ ಗುಂಡಿಮಡು ಗೊಲ್ಲರಹಟ್ಟಿಯ ನಿವಾಸಿ ಒಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಗಾಯಾಳುಗಳಾದ ಚಂದ್ರ, ಕಾಟಪ್ಪ, ನಾಗೇಂದ್ರ ಸೇರಿದಂತೆ ಇತರರಿಗೆ ಗಂಭೀರ ಗಾಯಗಳಾಗಿದ್ದು, ಅವರನ್ನು ಹೆಚ್ಚಿನ ಚಿಕಿತ್ಸೆಗೆ ಚಿತ್ರದುರ್ಗ ಮತ್ತು ಶಿವಮೊಗ್ಗ ಆಸ್ಪತ್ರೆಗಳಿಗೆ ರವಾನಿಸಲಾಗಿದೆ. ಘಟನೆಯ ಸಂಬಂಧ ಹೊಳಲ್ಕೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಅಪಘಾತದ ನಿಖರ ಕಾರಣ ಕುರಿತು ತನಿಖೆ ಮುಂದುವರೆದಿದೆ. ಟೋಟಲ್ 4 ಜನಕ್ಕೆ ಅಷ್ಟೇ ಆಗಿರೋದು. 2-3 ಒಬ್ಬ ಸ್ಪಾಟ್. ಈಗ ಹಾಸ್ಪಿಟ್ಲಿಗೆ ಎಲ್ಲಿ ಕರ್ಕೊಂಡೋದ್ರು? ದುರ್ಗ ಕರ್ಕೊಂಡೋದ್ರ? ಹೊಳಲ್ಕೆರೆ ಕರ್ಕೊಂಡೋದ್ರು. ಇಲ್ಲಿ ದುರ್ಗ ಹತ್ರ ಆಗಲ್ವಾ? ಅಲ್ಲ, ದುರ್ಗ ಹತ್ರ ಆಗಲ್ವಾ ಇಲ್ಲಿಗೆ? ದುರ್ಗ ಕನ್ವೆಂಟ್ ಇಲ್ಲ ಕಣ್ರಿ, ಶಿವಮೊಗ್ಗ ಹೋಗೋದು. ಯಾವ ಊರು? ಎಲ್ಲಿಗೆ ಹೋಗ್ತಿದ್ರು? ದೇವ್ರೆಲ್ಲ ಐತೆ? ದೇವ್ರದ್ದು ಮುಂದೆ